ಎಲ್ಲರಿಗೂ ಸ್ವಾಗತ. 5 ಕ್ವೆಶನ್ಸ್ ವಿಡಿಯೋ ಸೀರೀಸು 3. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಡಿಸ್ಕಷನ್ ಮಾಡಕತ್ತೀವಿ. ಈಗಾಗಲೇ ಹಿಂದಿನ ವಿಡಿಯೋ ಸೀರೀಸಲ್ಲಿ ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡತ್ತಿದ್ವಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್ಸ್ಗಳು ಹೆಂಗೆ ಬರ್ತಾವ, ಸೊ ಕೆಸೆಟ್ ಮತ್ತು ನೆಟ್ ಆಗಿರ್ಬೋದು ಅಥವಾ ಫ್ಯೂ ಲಕ್ಷ ರಿಕ್ರೂಟ್ಮೆಂಟ್ ಆಗಿರಬಹುದು ಅಥವಾ ಇತರೆ ಏನು ಎಕ್ಸಾಮ್ಸ್ಗಳಲ್ಲಿ ಈ ಬೇಡಿಕೆ ಅಥವಾ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಹೇಗೆ ಕೇಳಬಹುದು. ಸೊ ಹಾಗೆ ಇನ್ನೂ ಹಲವಾರು ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಬರ್ತಾವೆ. ಬಟ್ ಈ ಒಂದು ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಏನು ಅಂತಂದ್ರೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಅದರೊಳಗಡೆ ಈ ಪರ್ಸಂಟೇಜ್ ಮೆಥಡ್ ಅಂತ ಬರುತ್ತೆ, ಮಿಡ್ ಪಾಯಿಂಟ್ ಮೆಥಡ್ ಅಂತ ಬರುತ್ತೆ, ಪಾಯಿಂಟ್ ಮೆಥಡ್ ಅಂತ ಬರುತ್ತೆ, ಆರ್ಕ್ ಮೆಥಡ್ ಅಂತ ಬರುತ್ತೆ. ಸೊ ಈ ಮೆಥಡ್ಗಳಲ್ಲಿ ಕ್ವಶನ್ಸನ್ನು ಕೇಳಿದರೆ ಸೊ ನಾವು ಅದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು ಮತ್ತು ಅದರ ಆನ್ಸರ್ ಏನಾಗುತ್ತೆ, ಅದನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಫಾರ್ಮುಲಾಗಳು ಏನಿದಾವ, ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಕತ್ತೀವಿ. ಹಾಗಾದರೆ ಫಸ್ಟ್ ಕ್ವಶನ್ ಏನಾಗಿದೆ ಅಂತಂದ್ರೆ, ಇದನ್ನು ನಾವು ಪರ್ಸಂಟೇಜ್ ಮೆಥಡ್ ಒಳಗೆ ಡಿಸ್ಕಷನ್ ಮಾಡಕತ್ತೀವಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಒಂದು ವಸ್ತುವಿನ ಬೆಲೆ 10 ರೂಪಾಯಿಂದ 12ಕ್ಕೆ ಏರಿದೆ ಮತ್ತು ಬೇಡಿಕೆಯ ಪ್ರಮಾಣ ಏನಾಗಿದೆ 50ರಿಂದ 40 ಘಟಕಕ್ಕೆ ಕಡಿಮೆಯಾಗಿದೆ, ಅಂದರೆ ಇಳಿಯುತ್ತದೆ. ಹಾಗಾದರೆ ಶೇಕಡಾವಾರು ವಿಧಾನದ ಮೂಲಕ ಬಳಸಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಲೆಕ್ಕ ಹಾಕಿ ಅಂತೇಳಿ ಕ್ವಶನ್ ಕೇಳ್ತಾರೆ, ಅಥವಾ ಎಷ್ಟು ಅಂತೇಳಿ ಕೂಡ ಕ್ವಶನನ್ನು ಕೇಳಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಕೆಳಗೆ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಮಾತ್ರ ಕರೆಕ್ಟ್ ಇರುತ್ತೆ. ಬಟ್ ಇದನ್ನು ನಾವು ಡೈರೆಕ್ಟಾಗಿ ಹೇಳಿಕ್ಕಾಗಂಗಿಲ್ಲ, ಯಾಕಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಆಗುತ್ತೆ. ಹಾಗಿದ್ಮೇಲೆ ನಮಗೆ ಈ ಸೂತ್ರ ಗೊತ್ತಿರಬೇಕಾಗತ್ತೆ. ಓಕೆನಾ, ಭಾಳ ಸಿಂಪಲ್ ಇರುವಂಥದ್ದು. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಪರ್ಸಂಟೇಜ್ ಡೆಲ್ಟಾ ಕ್ಯೂ ಡಿವೈಡ್ ಬೈ ಪರ್ಸಂಟೇಜ್, ಅಂದರೆ ಶೇಕಡಾವಾರು ರೂಪದಲ್ಲಿ ಹೇಳ್ತೀವಿ ಡೆಲ್ಟಾ ಪಿ ಅಂತೇಳಿ. ಈ ಒಂದು ಸೂತ್ರ ಬಹಳ ಸಿಂಪಲ್ ಇದೆ. ಸೊ ಈ ಸೂತ್ರವನ್ನು ನಾವು ಸಿಂಪಲ್ಲಾಗಿ ಹೇಳ್ತಾ ಹೋದರೆ ಡೈರೆಕ್ಟಾಗಿ ಏನು ಮಾಡ್ತೀವಿ ಅಂದ್ರೆ, ಇಲ್ಲಿದೆ ನೋಡಿ, ಸ್ಟಾರ್ಟಿಂಗ 10 ಇದೆ, ಆಮೇಲೆ ಇಲ್ಲಿ ಸ್ಟಾರ್ಟಿಂಗ ಬೇಡಿಕೆ 50 ಇದೆ. ಸೊ -10 ಡಿವೈಡ್ ಬೈ 50, ಆಮೇಲೆ ಇಲ್ಲಿ ಹೆಚ್ಚಾಗಿದೆ, ಎಷ್ಟಾಗಿದೆ 2 ರೂಪಾಯಿ ಹೆಚ್ಚಾಗಿದೆ. ಹಾಗಾಗಿ 2 ರೂಪಾಯಿ ಹೆಚ್ಚಾಗಿದ್ದು ಡಿವೈಡ್ ಬೈ ಇಲ್ಲಿ ಎಷ್ಟು ಕಡಿಮೆ ಏನಾಗಿದೆ, ಕಡಿಮೆ ಆಗಿದೆ ಅಂದರೆ 10 ಯೂನಿಟ್ ಅಷ್ಟು ಕಡಿಮೆ ಆಗಿದೆ. ಈ ರೀತಿಯಾಗಿ ಮಾಡಲಿಕ್ಕೆ ಹೋದಾಗ ಇದನ್ನು ಡಿವೈಡ್ ಮಾಡಿಕೊಂಡ್ರೆ, ಓಕೆನಾ, ಸೊ ಇದನ್ನು ಡಿವೈಡ್ ಮಾಡಿದರೆ 10 ಡಿವೈಡ್ ಬೈ 50 ಅಂತ ಮಾಡಿದರೆ 0.2ನ ಬರುತ್ತೆ. 2 ಡಿವೈಡ್ ಬೈ 10 ಮಾಡಿದರೂ ಕೂಡ 0.2ನ ಬರುತ್ತೆ. ಹಾಗಾಗಿ 2 ಡಿವೈಡ್ ಬೈ 2 ಅಂತಂದರೆ -1 ಅಂತಲೇ ಆನ್ಸರ್ ಆಗುತ್ತೆ. ಸೊ ಹಾಗಿದ್ಮೇಲೆ ಇದು ಭಾಳ ಸಿಂಪಲ್ಲು, ಭಾಳ ಡೈರೆಕ್ಟ್ ಮೆಥಡ್ ಇದು. ಬಟ್ ಇದನ್ನು ಮಾಡಬೇಕಾತಂದ್ರೆ ನಮ್ಗೆ ಕೆಲವೊಂದು ಅದಕ್ಕಿಂತ ಬಿಫೋರ್, ಅಂದ್ರೆ ಅದರೊಳಗೆ ವಿಷಯ ವಸ್ತು ಏನಿದೆ ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ ಅನ್ನೋದಕ್ಕೆ ಕೆಳಗಡೆ ವಿವರಣೆಯನ್ನು ಕೊಡಲಾಗಿದೆ. ಅಂದರೆ ಅದನ್ನು ಇನ್ನೂ ಸರಳವಾಗಿ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದು ಡೈರೆಕ್ಟ್ ಮೆಥಡ್ ಇದೆ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ. ಯಾಕಂದ್ರೆ ಓನ್ಲಿ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಅದು ಪರ್ಸೆಂಟೇಜ್ ಒಳಗಿದೆ. ಸೊ ಹಿಂಗಂದ್ರೆ ಡೈರೆಕ್ಟ್ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ, ಅದ ವ್ಯಾಲ್ಯೂನ ಏನು ಮಾಡ್ಬೋದು, ಈಗ ಇಲ್ಲಿ 10 ಇದ್ದನ್ನು -10 ಅಂತ ಬರ್ಕೋತೀವಿ. ಕಾರಣ ಏನು, -10 ಅಂದರೆ ಅರ್ಥ ಏನು, ಬೆಲೆ ಮತ್ತು ಬೇಡಿಕೆ ನಡುವೆ ಯಾವಾಗಲೂ ವಿರುದ್ಧ ಸಂಬಂಧ ಇರುತ್ತದೆ. ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಹಾಗಾಗಿ ಮೈನಸ್ಸನ್ನು ಯೂಸ್ ಮಾಡ್ತೀವಿ. ಓಕೆನಾ, ಇದೇ ಮೆಥಡನ್ನು ನೋಡಿಕೊಂಡು ಇದನ್ನು ಪರ್ಸೆಂಟೇಜ್ ರೂಪದಲ್ಲಿ ಹೆಂಗೆ ನೋಡ್ತೀವಿ ಅಂತ ಮತ್ತೊಂದು ಕ್ಯಾಲ್ಕುಲೇಷನ್ ನೋಡ್ಬೋದು. ಫಸ್ಟಿಗೆ ನಾವು ಏನು ಕಂಡುಹಿಡಬೇಕು, ಏನು ಪರ್ಸೆಂಟೇಜ್ ಒಳಗಡೆ ಡೆಲ್ಟಾ ಕ್ಯೂ ಅಂತ, ಡೆಲ್ಟಾ ಅಂದರೆ ಬದಲಾಗೋದು ಅಂತ ಅರ್ಥ, ಕ್ಯೂ ಅಂದರೆ ಬೇಡಿಕೆ ಅಂತ ಅರ್ಥ. ಅಂದರೆ ಬೇಡಿಕೆಯಲ್ಲಿ ಬದಲಾವಣೆ ಪರ್ಸೆಂಟೇಜ್ ಒಳಗೆ ಎಷ್ಟು ಆಗಿದೆ ಅಂತ ಅನ್ನೋದನ್ನು ಕಂಡುಹಿಡಬೇಕಾಗಿದೆ. ಈಗ ಓಕೆ, ಇಲ್ಲಿದೆ ನೋಡಿ, ಡೆಲ್ಟಾ ಪರ್ಸೆಂಟೇಜ್ ಒಳಗಡೆ ಡೆಲ್ಟಾ ಕ್ಯೂ ಅನ್ನು ಹೆಂಗೆ ಕಂಡುಹಿಡಿತೀವಿ ಅಂದ್ರೆ, Q2 ಮೈನಸ್ Q1 ಡಿವೈಡ್ ಬೈ 1 ಇದೆ, ಇಂಟು 100 ಮಾಡಬೇಕೀಗ. ಹಾಗಿದ್ಮೇಲೆ ಈಗ Q2 ಅಂದರೆ ಏನು, Q1 ಅಂದರೆ ಏನು ಅಂತಂದರೆ, Q1 ಅಂದರೆ ಸ್ಟಾರ್ಟಿಂಗ್ ಎಷ್ಟಿತ್ತಲ್ಲ ಬೇಡಿಕೆ, ಅದು Q2 ಅಂದರೆ ನಂತರ ಎಷ್ಟಾಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಇಲ್ಲಿ ಬರ್ಕೊಳ್ಳಲಾಗಿದೆ. ಓಕೆನಾ, ಸೇಮ್ ಅದನ್ನೇ ಬರ್ಕೊಳ್ಳಲಾಗಿದೆ. ಹಾಗಾಗಿ ಇಂಟು 100 ಮಾಡಲಾಗಿದೆ. ಸೊ ಇದನ್ನೇ ಮತ್ತು ನಾವು ಸಿಂಪ್ಲಿಫೈ ಮಾಡ್ತಾ ಹೋದಂತೆ ಏನಾಗುತ್ತೆ, 40 ಮೈನಸ್ 50 ಅಂದ್ರೆ -10 ಆಗುತ್ತೆ. ಆಮೇಲೆ 50ಯನ್ನು ಸೇಮ್ 50 ಅಂತ ಇಡ್ತೀವಿ, ಇಂಟು 100 ಮಾಡ್ತೀವಿ. ಹಾಗಾಗಿ 100 ಇಂಟು 10 ಇಂಟು 100 ಮಾಡಿದರೆ 1000 ಆಗುತ್ತೆ. 1000 ಡಿವೈಡ್ ಬೈ 50 ಅಂದರೆ -20 ಆಗುತ್ತೆ. ಅದೇ 20% ಅಂತಲೇ ಕನ್ಸಿಡರ್ ಮಾಡಬೇಕೀಗ.
ಇದು ಏನು ಅಂದ್ರೆ ಬೇಡಿಕೆಯಲ್ಲಾದ ಶೇಕಡಾವಾರು ಬದಲಾವಣೆಯನ್ನು ಕಂಡುಹಿಡಿಯೋ ಮೆಥಡ್ ಹಿಂಗಿದೆ. ಅದಕ್ಕೆ ನಾವು ಡೆಲ್ಟಾ ಕ್ಯೂ ಅಂತ ಕರಿತೀವಿ. ಅಂದ್ರೆ ಪರ್ಸೆಂಟೇಜ್, ಡೆಲ್ಟಾ ಕ್ಯೂ ಇನ್ ಪರ್ಸೆಂಟೇಜ್ ಅಂತ ಕರಿಬೋದು. ಇನ್ನು ಬೆಲೆನ ಹೆಂಗೆ ಕಂಡುಹಿಡಿತೀವಿ? ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ ಹೆಂಗಿದೆ? ಎಸ್, ಇಲ್ಲಿ ಕೂಡ ಏನು ಶೇಕಡಾವಾರು ಡೆಲ್ಟಾ ಫಿ ಅಂತಿದೆ ಇಸ್ಕ್ವಲ್ ಟು P2 - P1 ಡಿವೈಡ್ ಬೈ 1 ಇಂಟು 100 ಅದ. ಹಾಗಿದ್ಮೇಲೆ ಇಲ್ಲಿ P2 ಅಂದರೆ ಏನು ಅರ್ಥ? ಸ್ಟಾರ್ಟಿಂಗ್ ಏನಿತ್ತಲ್ಲ ಬೆಲೆ ಅದು. P1 ಅಂದರೆ ಏನಂತ ಅರ್ಥ ಅಂತಂದರೆ, ಸಾರಿ, P1 ಅಂದರೆ ಸ್ಟಾರ್ಟಿಂಗ್ ಇರುವಂತಹ ಬೆಲೆ. P2 ಅಂತಂದರೆ ಆಮೇಲೆ ಎಷ್ಟಾಯಿತು ಬೆಲೆ, ಎಷ್ಟು ಹೆಚ್ಚಾಯಿತು ಅದು 12 ಅಂತೇಳಿ. ಅದನ್ನು ಆ್ಯಸ್ ಇಟ್ ಈಸ್ ಆ ಫಾರ್ಮುಲಾ ಪ್ರಕಾರ ಇಲ್ಲಿ ಬರ್ಕೊಂಡಿವಿ. ಸೊ ಇಂಟು 100 ಮಾಡಲಾಗಿದೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೋದಾಗ 12 - 10 ಅಂದರೆ ಎಷ್ಟಾಗುತ್ತೆ? 2 ಉಳಿಯುತ್ತೆ. ಆಮೇಲೆ ಇದು ಕೆಳಗಡೆ 10 ಸೇಮ್ ಇದೆ. ಹಾಗಾಗಿ 2 ಇಂಟು 2 ಡಿವೈಡ್ ಬೈ 10 ಮಾಡಿದರೂ ನಡೆಯುತ್ತೆ. ಇಲ್ಲಾಂದರೆ 2 ಇಂಟು 100 200 ಆಯಿತು. 200 ಡಿವೈಡ್ ಬೈ 10 ಅಂತಂದ್ರೆ 20 ಆಗುತ್ತೆ. ಹಾಗಾಗಿ ಅದು 20% ಅಂತ ಕನ್ಸಿಡರ್ ಆಗುತ್ತೆ. ಇದನ್ನೇ ನಾವು ಡೈರೆಕ್ಟಾಗಿ ಏನು ಸಿಕ್ತೀಗ ಪರ್ಸೆಂಟೇಜ್ ಒಳಗೆ ಡೆಲ್ಟಾ ಕ್ಯೂ ಅನ್ನೋದು 20% ಸಿಕ್ತು. ಇದು ಕೂಡ ಅಂದರೆ ಡೆಲ್ಟಾ ಫಿ ಕೂಡ ಅದೇನಾಯಿತು 20%. ಹಾಗಿದ್ಮೇಲೆ ಈ ಫಾರ್ಮುಲಾವನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಇಲ್ಲಿದೆ ನೋಡಿ. ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು -20 ಡಿವೈಡ್ ಬೈ 20 ಅಂದರೆ ಇಸ್ ಈಕ್ವಲ್ ಟು -1.0 ಆಗುತ್ತೆ. ಹಾಗಾದ್ಮೇಲೆ ನಮಗೆ ಆನ್ಸರ್ ಯಾವುದು ಅಂದ್ರೆ ಎ ಆನ್ಸರೇ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಾವು ಈ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ಕಂಡುಹಿಡಿತೀವಿ. ಹಾಗಾದರೆ ಇಲ್ಲಿ ಒಂದು ವಿಷಯ ಅರ್ಥ ಆಗಬೇಕು. ಏನು ಅಂತಂದರೆ, ಶೇಕಡಾವಾರು ರೂಪದಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿದಾಗ ಅದು -1.0 ಆಗಿದೆ, ಅಥವಾ 1 ಅಂದ್ರೂ ನಡೆಯುತ್ತೆ, -1 ಅಂದ್ರೂ ನಡೆಯುತ್ತೆ. ಇದ್ದರೂ ಕೂಡ ಅದನ್ನು ಏನಂತ ಕರಿಬೇಕು? 1 ಅಂತಲೇ ಕರಿಬೇಕು, 1.0 ಅಂತಲೇ ಕರಿಬೇಕು. ಇಲ್ಲಿ ಮೈನಸ್ ಕೊಡಬೇಕಂತ ಏನಿಲ್ಲ. ಯಾಕಂದರೆ ಮೈನಸ್ ಅಂದರೆ ಏನದು? ಬೆಲೆ ಮತ್ತು ಬೇಡಿಕೆ ನಡುವಿನ ವಿರುದ್ಧ ಸಂಬಂಧವನ್ನು ಹೇಳಿಕೊಡುವಂಥ ಸಂಕೇತ ಅದು. ಹಾಗಾಗಿ ಅದನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಹಾಗಂದಮೇಲೆ ನಾವು ಇಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ ಅಥವಾ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಹಾಗಾಗಿ ಡೈರೆಕ್ಟಾಗಿ 1 ಅಂತ ಕರಿತೀವಿ. ಇದರ ಅರ್ಥ ಏನು ಅಂತಂದರೆ, ಬೆಲೆಯಲ್ಲಿ ಎಷ್ಟು ಬದಲಾವಣೆಯಾಗಿದೆಯೋ ಬೇಡಿಕೆಯಲ್ಲಿ ಅಷ್ಟೇ ಬದಲಾವಣೆಯಾಗಿದೆ ಅನ್ನೋದನ್ನು ಈಸ್ ಈಕ್ವಲ್ ಟು 1 ಹೇಳ್ಕೊಡತ್ತೆ. ಸೊ ಇದೇ ರೀತಿಯಾಗಿ ಇನ್ನೂ ಎಕ್ಸಾಂಪಲ್ಸ್ ಅದಾವ. ಅವನ್ನ ನೀವು ನೆಕ್ಸ್ಟ್ ಸ್ಲೈಡಲ್ಲಿ ಅದ್ರ ಬಗ್ಗೆ ನೋಡೋಣ. ಓಕೆ, ಇದು ಕೂಡ ಪರ್ಸೆಂಟೇಜ್ ಮೆಥಡ್. ಆಗಲೇ ಏನು ಡಿಸ್ಕಷನ್ ಮಾಡಿದ್ದೀವಲ್ಲ ಅದೇ ಸೇಮ್ ಇದೆ. ಜಸ್ಟ್ ನೀವು ನೋಡ್ಕೊಂಡು ಬಿಡಬೇಕು. ಕ್ವಶನ್ ಅದೇ ರೀತಿನೇ ಕೇಳ್ತಾರೆ, ಬಟ್ ಇಲ್ಲಿ ಸಂಖ್ಯೆಗಳು ಚೇಂಜ್ ಆಗಿದಾವೆ ಅಂತೇಳಿ ಸ್ವಲ್ಪ ಗಮನಿಸಿದ್ರೆ ಮೆಥಡ್ ಚೇಂಜ್ ಆಗಿದೆ. ಯಾವ ರೀತಿ ಅಂದ್ರೆ ಆ್ಯಕ್ಚುಲಿ ಆಗಲೇ ಇರುವಂಥದ್ದೇ ಇದು. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ನೋಡೋಣ. ಓಕೆ, ಇಲ್ಲೊಂದು ಪರ್ಸೆಂಟೇಜ್ ಮೆಥಡ್ಗೆ ಸಂಬಂಧಪಟ್ಟಂಗೆ ಮತ್ತೊಂದು ಕ್ವಶನ್ ಇದೆ. ಸೊ ಇದನ್ನು ಕೂಡ ಸೇಮ್ ಅದೇ ಮೆಥಡ್ ಒಳಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಅದು ಯಾವ ರೀತಿಯಾಗಿದೆ ಅಂತಂದ್ರೆ ಇಲ್ಲಿ ನೋಡ್ಬೋದು. ಬೆಲೆ ಏನಾಗಿದೆ ಅಂತಂದ್ರೆ 20 ರೂಪಾಯಿ, 20 ರೂಪಾಯಿಂದ 16 ರೂಪಾಯಿಗೆ ಇಳಿಕೆ ಆಗಿದೆ. ಮತ್ತು ಬೇಡಿಕೆ ಏನಾಗಿದೆ 100ರಿಂದ 140ಕ್ಕೆ ಹೆಚ್ಚಾಗಿದೆ. ಹಾಗಾದರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟಾಗುತ್ತೆ ಅಂತ ನೋಡಬೇಕೀಗ. ಸೊ ಹಾಗಾದರೆ ಇದೇ ಮೆಥಡನ್ನು ಫಾಲೋ ಅಪ್ ಮಾಡೋದಾತಂದ್ರೆ ಸೇಮ್ ಆಗಲೇ ಹೇಳಿತ್ತಲ್ಲ, ಡೆಲ್ಟಾ ಏನು ಮಾಡಬೇಕು? ಕ್ಯೂವನ್ನು ಕಂಡುಹಿಡಿಬೇಕೀಗ. ಅಂದರೆ ಅದನ್ನು ಮೈನಸ್ ಮಾಡ್ಕೊಳ್ಬೇಕು. ಮೈನಸ್ ಅಂತಂದ್ರೆ ಸ್ಟಾರ್ಟಿಂಗ್ ಏನಿದೆ ಇದು 40 ಬಂದಿದೆ. ಸೊ 40 ಡಿವೈಡ್ ಬೈ 100 ಅಂತಂದ್ರೆ ಈಗಾಗಲೇ 100 ಇದೆ. ಸೊ ಇವಾಗ ಏನು ಮಾಡಿವು ಅಂತಂದ್ರೆ 40 ಅನ್ನೋದು ಏನಾಯಿತು ಅಂದ್ರೆ 140ರಲ್ಲಿ ಏನು ಮಾಡಿವಿ ಅಂತಂದ್ರೆ 100ಅನ್ನು ಕಳೆದಿವಿ. ಹಾಗಾಗಿ 40 ಉಳ್ಕೊಂಡಿದೆ. ಸೊ ಇಂಟು 100 ಮಾಡಿದರೆ ನಮಗೆ 40% ಸಿಗುತ್ತೆ. ಅಂದ್ರೆ ಇದರಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನು ಈ 40% ಹೇಳ್ಕೊಡೋದು. ಈಗ ಅಂದ್ರೆ 40% ಬದಲಾವಣೆ ಆಗಿದೆ ಅನ್ನೋದು ಕ್ಲಿಯರ್ ಆಯಿತು. ನೆಕ್ಸ್ಟು ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳೋದು ಯಾವುದು? ಡೆಲ್ಟಾ ಫಿ ಅಂಥೇಳಿ. ಹಾಗಾದರೆ ಇಲ್ಲಿ -4 ಯಾಕೆ ಬಂತು ಅಂತಂದರೆ, ಎಸ್ ಇಲ್ಲಿದೆ ನೋಡಿ, 16 -20 ಅಂತಂದರೆ -4 ಆಗುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಬೆಲೆ ಎಷ್ಟಿತ್ತು? 20 ರೂಪಾಯಿ ಇತ್ತು, ಅದು ಕೆಳಗಡೆ ಇದೆ. ಹಾಗಾಗಿ ಅದನ್ನು ಇಂಟು ಮಾಡಿದರೆ ಏನಾಗುತ್ತೆ? 400 ಡಿವೈಡ್ ಬೈ 20 ಮಾಡಿದ್ರೆ ನಡೆಯುತ್ತೆ. ಹಾಗಾಗಿ 20% ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಸಿಂಪಲ್ಲಾಗಿ ಆಗಲೇ ನಾವು ಏನು ಮೆಥಡ್ ಫಾಲೋ ಅಪ್ ಮಾಡಿಲ್ಲ ಅದೇ ಸೇಮ್ ಮೆಥಡ್ ಫಾಲೋ ಅಪ್ ಮಾಡಕತ್ತೀವಿ. ಸೊ ಅದೇ ರೀತಿಯಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಅಂಥೇಳಿ. ಅಂದರೆ 40% ಡಿವೈಡ್ ಬೈ -20 ಮಾಡಿದರೆ
ನಮಗೆ ಸಿಗೋದು -2 ಅಂತೇಳಿ. ಸೊ -2 ಅಂತಂದರೆ ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಸಿ ಆಗುತ್ತೆ. ಸಿ ಆನ್ಸರ್ ಕರೆಕ್ಟ್ ಆದರೆ ಇದ್ರ ಮೀನಿಂಗ್ ಏನು ಅಂದ್ರೆ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಅರ್ಥ. ಅಂದರೆ ಒಂದಕ್ಕಿಂತ ಹೆಚ್ಚಾಯಿತು ಅಂತ ಅರ್ಥ. ಈಗ ಒಂದಕ್ಕಿಂತ ಹೆಚ್ಚಾಗಿದೆ. ಹಾಗಿದ್ಮೇಲೆ ಇದರ ಅರ್ಥ ಏನು ಅಂತಂದರೆ ಬೆಲೆಯಲ್ಲಿನ ಬದಲಾವಣೆಗಿಂತ ಬೇಡಿಕೆಯಲ್ಲಿ ಹೆಚ್ಚು ಬದಲಾವಣೆಯಾಗಿದೆ ಎಂದರ್ಥ. ಓಕೆನಾ? ಸಿಂಪಲಾಗಿ ಹೇಳ್ಬೇಕಂತಂದ್ರೆ ಬೆಲೆಯಲ್ಲಿನ ಬದಲಾವಣೆಗಿಂತ ಬೇಡಿಕೆಯಲ್ಲಿ ಹೆಚ್ಚು ಬದಲಾವಣೆಯಾಗಿದೆ. ಅಂದ್ರೆ ಬೆಲೆಯಲ್ಲಿ ಇಲ್ಲಿ 4 ರೂಪಾಯಿ ಬದಲಾವಣೆಯಾಗಿದೆ, ಬಟ್ ಇಲ್ಲಿ 40 ಯೂನಿಟ್ ಅಷ್ಟು ಚೇಂಜಸ್ ಆಗಿದೆ. ಓಕೆನಾ? ಸೊ ಆ ಕಾರಣದಿಂದ ಇಲ್ಲಿ ವ್ಯತ್ಯಾಸದ ಹೆಚ್ಚಿದೆ ಅನ್ನೋದನ್ನು ಇದು ಹೇಳಿಕೊಡತ್ತೆ. ಅದಕ್ಕೆ ನಾವು ಸ್ಥಿತಿಸ್ಥಾಪಕತ್ವ ಹೆಚ್ಚಾಗಿದೆ ಅಂತ ಅರ್ಥ. ಸೇಮ್ ಮೆಥಡ್ ಆಗಲೇ ಏನು ಕೊಟ್ಟಿದ್ದಲ್ಲ ಅದಕ್ಕೆ ಕ್ವಶನ್ ಸೇಮ್ ಮೆಥಡ್, ಬಟ್ ಎಕ್ಸಾಂಪಲ್ ಬೇರೆ ಬೇರೆ ಇದೆ. ಓಕೆ, ಇಲ್ಲೊಂದು ಮೆಥಡ್ ಇದೆ. ಈ ಮೆಥಡ್ ಏನಿದೆ ಮಿಡ್ ಪಾಯಿಂಟ್ ಮೆಥಡ್ ಅಂತ ಕರಿತೀವಿ ಅದಕ್ಕೆ ನಾವು. ಇದು ಕೂಡ ಸೇಮ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವಂಥ ಮೆಥಡೇ ಹೌದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಮೆಥಡ್ ಅಂದರೆ ಫಾರ್ಮುಲಾದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಅಲ್ಲಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಿದ್ವಿ, ಬಟ್ ಇಲ್ಲಿ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಂದ್ರೆ ಏನು ಅಂತಂದರೆ ಎಸ್, ಇಲ್ಲಿ ಗಮನಿಸ್ಬೋದು. ಬೆಲೆ 8 ರೂಪಾಯಿಂದ 10 ರೂಪಾಯಿಗೆ ಹೆಚ್ಚಾಗಿದೆ ಮತ್ತು ಬೇಡಿಕೆ ಪ್ರಮಾಣ ಏನಾಗಿದೆ 60ರಿಂದ 50ಕ್ಕೆ ಯೂನಿಟಿಗೆ ಕಡಿಮೆ ಆಗಿದೆ. ಹಾಗಾಗಿ ಮಧ್ಯಬಿಂದು ಸೂತ್ರವನ್ನು ಬಳಸಿಕೊಂಡು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ PED ಅನ್ನು ಕಂಡುಹಿಡಿಯಿರಿ ಅಂತ ಅರ್ಥ. ಸೊ ಆಗಿದ್ಮೇಲೆ ಏನಿದೆ ಅಂತಂದ್ರೆ ಇದರೊಳಗಡೆ ಯಾವ್ದು ಆಪ್ಷನು ಯಾವುದು ಕರೆಕ್ಟ್ ಆಗುತ್ತೆ ಅನ್ನೋದು ಈಗ ನಿಮ್ಗೆ ಗೊತ್ತಿದೆ. ಎಕ್ಸಾಕ್ಟ್ಲಿ -0.71 ಆಗುತ್ತೆ, ಅದು ಓಕೆ. ಬಟ್ ಆದರೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಿದೆ ನಾವು? ಎಸ್, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇದೆ ಇಂಟು P1 + P2 ಆಮೇಲೆ Q1 + Q2 ಅಂತಿದೆ. ಸೊ ಹೇಗಿದು? ಎಸ್, ಮೊದಲಿಗೆ ಡೆಲ್ಟಾ Q1 ಅಂತ, Q ಅಂದರೆ ಏನು ಅಂತಂದರೆ -10 ಆಗಿದೆ. ಹಾಗಂದ್ರೆ ಏನು? ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಅರ್ಥ. ಎಷ್ಟಾಗಿದೆ? ಎಸ್, ಬೇಡಿಕೆ ಪ್ರಮಾಣ 60ರಿಂದ ಏನಾಗಿದೆ 50ಕ್ಕೆ ಕಡಿಮೆ ಆಗಿದೆ, ಅಂದರೆ -10 ಅಂತ ಅರ್ಥ. ಇನ್ನು ಬೆಲೆಯಲ್ಲಿ ಏನಾಗಿದೆ ಕೆಳಗಡೆ ನೋಡಿ, ಡೆಲ್ಟಾ ಪಿ ಅಂದ್ರೆ 2 ಆಗಿದೆ, ಅಂದರೆ 8ರಿಂದ 10ಕ್ಕೆ ಹೆಚ್ಚಾಗಿದೆ. ಹಾಗೆ 2 ಕೊಡ್ತೀವಿ ಇಂಟು ಇಲ್ಲಿ 18 ಯಾಕೆ ಬಂತು ಅಂದರೆ P + P2. P + P2 ಅಂದರೆ P1 + P2 ಅಂದ್ರೆ P1 ಏನಾಗಿದೆ 8, P2 10 ಆಗಿದೆ. 2 ಕೂಡಿಸಿದ್ರೆ 18 ಆಗುತ್ತೆ. ಇನ್ನು ಕೆಳಗಡೆ ಕೂಡ ಹಂಗೆ ಇದೆ, Q1 + Q2 ಇದೆ ಸೂತ್ರ. Q1 + Q2 ಅಂದರೆ ಇವೆರಡು ಕೂಡಿಸ್ಬೇಕು, 110 ಆಗುತ್ತೆ. ಹಂಗಿದ್ಮೇಲೆ ಅದೇ ಮೆಥಡನ್ನು ತೆಗೆದುಕೊಂಡ್ಬಿಟ್ರೆ 10 / 2 ಅಂದರೆ -5 ಆಗುತ್ತೆ. ಆಮೇಲೆ 18 / 110 ಅಂತಂದರೆ 0.163 ಆಗುತ್ತೆ. ಸೊ ಇದನ್ನು ಇಂಟು ಮಾಡಿದರೆ -0.71 ಆಗುತ್ತೆ. ಹಾಗಾಗಿ ಎಕ್ಸಾಕ್ಟ್ಲಿ ಆನ್ಸರ್ ಇದು ಆಗಿದೆ. ಹಾಗಿದ್ಮೇಲೆ ಇದಕ್ಕೇನು ಕರಿತೀವಿ ಅಂದ್ರೆ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ, ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತೀವಿ. ಅಂದ್ರೆ ಅಸ್ಥಿತಿಸ್ಥಾಪಕತ್ವ, ಬೇಡಿಕೆಯ ಅಸ್ಥಿತಿಸ್ಥಾಪಕತ್ವ. ಇದರ ಅರ್ಥ ಏನು? ಸರಕಿನ ಬೆಲೆಯಲ್ಲಾದ ಬದಲಾವಣೆಗಿಂತ ಅದರ ಬೇಡಿಕೆಯಲ್ಲಿ ಕಡಿಮೆ ಬದಲಾವಣೆಯಾಗಿದೆ ಎಂದರ್ಥ. ಹೌದು. ಹಾಗಾದ್ಮೇಲೆ ಇಲ್ಲಿ ಕನ್ಸಿಡರ್ ಮಾಡ್ಬೋದು, ಇಲ್ಲಿ 2 ಘಟಕ, ಇಲ್ಲಿ 10 ಫರಕ್ ಆದರೂ ಅದು ಚೇಂಜಸ್ ಆದರೂ ಕೂಡ ಅದು ಬೆಲೆಗಿಂತ ಕಡಿಮೆ ಮಟ್ಟದಲ್ಲಿ ಏನಾಗಿದೆ ಅಂದ್ರೆ ಬೇಡಿಕೆಯಲ್ಲಿ ಬದಲಾವಣೆ ಆಗಿದೆ ಅಥವಾ ಕಡಿಮೆ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಈ ಒಂದು ಮೀನಿಂಗನ್ನು ಕೊಡತ್ತೆ. ಓಕೆ, ಇಲ್ಲೊಂದು ಮೆಥಡ್ ಇದೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವಂತಹ ಇನ್ನೊಂದು ಮೆಥಡಲ್ಲಿ ಪಾಯಿಂಟ್ ಮೆಥಡ್ ಅಂತ ಬರುತ್ತೆ. ಸೊ ಈ ಪಾಯಿಂಟ್ ಮೆಥಡಲ್ಲಿ ಸ್ವಲ್ಪ ಚೇಂಜಸ್ ಏನಿದೆ ಅಂದರೆ ಅವ್ರು ಕೊಡುವಂಥದ್ದನ್ನು ಈಗ ಹೆಂಗೆ ನಾವು ಆಗಲೇ ತೆಗೆದುಕೊಂಡಿದ್ದಲ್ಲ ಎಕ್ಸಾಂಪಲ್, ಆ ರೀತಿ ಕೊಡೋಂಗಿಲ್ಲ. ಸೊ ಈ ರೀತಿ ಕೊಟ್ಬಿಡ್ತಾರೆ. ಅವಾಗ ನಮಗೆ 100% ಕನ್ಫ್ಯೂಷನ್ ಆಗುತ್ತೆ. ಯಾಕಂತಂದ್ರೆ ನಾವೇನು ಕಲ್ತಿರ್ತೀವಿ, ಪರ್ಸೆಂಟೇಜ್ ಮೆಥಡ್ ಕಲ್ತಿರ್ತೀವಿ. ಆವಾಗ ಪರ್ಸೆಂಟೇಜ್ ಲೆವೆಲ್ ಕೊಟ್ಟರೆ ಅಂದರೆ ಬೇಗ ಆನ್ಸರ್ ಸಿಗುತ್ತೆ. ಮತ್ತು ಇನ್ನೊಂದು ಯಾವುದು ಅಂತಂದರೆ ಈ ಮಿಡ್ ಪಾಯಿಂಟ್ ಮೆಥಡ್ ಕೊಟ್ಟರೆ ಅದನ್ನು ಕೂಡ ಮಾಡ್ಬೋದು. ಯಾಕಂದ್ರೆ ಅದು ಕೂಡ ಸ್ವಲ್ಪ ಈಸಿ ಅನಿಸುತ್ತೆ. ಬಟ್ ಯಾಕಂದ್ರೆ ಸೂತ್ರ ಸ್ವಲ್ಪ ಗೊತ್ತಾಗ್ಬೋದು. ಬಟ್ ಇದು ಭಾಳ ಡಿಫಿಕಲ್ಟ್. ಯಾಕಂದರೆ ಈ ಸೂತ್ರ ಚೇಂಜ್ ಇದೆ. ಸೂತ್ರ ಚೇಂಜ್ ಅಷ್ಟೇ ಅಲ್ಲ, ಎಕ್ಸಾಂಪಲ್ ಕೂಡ ಡಿಫ್ರೆಂಟಾಗಿ ಕೊಟ್ಬಿಡ್ತಾರೆ. ಏನು ಕೊಡ್ತಾರೆ? ಬೇಡಿಕೆ ರೇಖೆ ಅಂತ ಕೊಡ್ತಾರೆ. ಬೇಡಿಕೆ ರೇಖೆಯ ಒಂದು ಹಂತದಲ್ಲಿ ಬೆಲೆ ಏನಾಗಿದೆ 6 ರೂಪಾಯಿ ಆಗಿದೆ ಮತ್ತು ಬೇಡಿಕೆ ಪ್ರಮಾಣ ಎಷ್ಟಿದೆ 30 ಘಟಕಗಳಷ್ಟಿದೆ. ಹಾಗಿದ್ಮೇಲೆ ಬೇಡಿಕೆ ರೇಖೆಯ ಇಳಿಜಾರು ಏನಾಗಿದೆ -5 ಇದೆ. ಆಗಿದ್ದರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಿಂಗೆ ಕೇಳಿದರೆ ಇದನ್ನು ಆ್ಯಕ್ಚುಲಿ ನಾವು ಪರ್ಸೆಂಟೇಜ್ ಮೆಥಡ್ ಒಳಗೆ ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಮಿಡ್ ಪಾಯಿಂಟ್ ಮೆಥಡ್ಗೂ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನಮಗೆ ಒಂದು ಬದಲಾವಣೆ ಆಗಿದ್ದನ್ನು ಹೇಳಿ ಕೊಟ್ಟೇ ಇಲ್ಲ. ಓನ್ಲಿ -5 ಅಂತ ಕೊಟ್ಬಿಟ್ಟಿದ್ದಾರೆ.
ಆವಾಗ ಈ ಮೆಥಡ್ ಫಾಲೋ ಅಪ್ ಮಾಡಬೇಕು. ಈ ಫಾರ್ಮುಲಾವನ್ನು ಫಾಲೋ ಅಪ್ ಮಾಡಬೇಕು. ಹೇಗೆ? ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಪಿ ಡಿವೈಡ್ ಬೈ ಕ್ಯೂ ಇಂಟು 1 ಡಿವೈಡ್ ಬೈ ಸ್ಲಾಫಿಂಗ್ ಕರ್ವ್. ಅಂದರೆ ಸ್ಲಾಫ್ ಅಂದ್ರೆ ಅರ್ಥ ಏನು? ಬೇಡಿಕೆ ರೇಖೆ ಏನಾಗಿರುತ್ತೆ ಅಂದರೆ ಈ ರೀತಿಯಾಗಿ ಇಳಿಜಾರನ ಹೊಂದಿರುತ್ತೆ. ಅದನ್ನು ಹೇಳಿಕೊಡುವಂಥದ್ದೇ ಇದು ಸ್ಲಾಫ್ ಅಂತ ಕರಿತೀವಿ. ಸೊ ಆಗಿದ್ಮೇಲೆ -5 ಅಂತ ಆಗತ್ತೆ. ಸೇಮ್ ಸೂತ್ರವನ್ನು ಬಳಕೆ ಮಾಡಿದ್ರೆ ಪಿ ಎಷ್ಟಿದೆ? 6 ಇದೆ. ಕ್ಯೂ ಎಷ್ಟಿದೆ? 30 ಇದೆ. 1 ಡಿವೈಡ್ ಬೈ -5 ಮಾಡಿದರೆ ಸೊ ನಮಗೆ ಎಷ್ಟು ಸಿಗುತ್ತಂತಂದರೆ ಇದನ್ನು ಡಿವೈಡ್ ಮಾಡಿದರೆ -0.04 ಸಿಗುತ್ತೆ. ಆಮೇಲೆ ಇದನ್ನು ಡಿವೈಡ್ ಮಾಡಿದರೆ 5 ಸಿಗುತ್ತೆ. ಹಾಗಾಗಿ ಇಂಟು ಮಾಡಿದರೆ 0.83 ಆಗುತ್ತೆ. ಹಾಗಾಗಿ ಸಿ ಆನ್ಸರ ಕರೆಕ್ಟ್ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ನಮಗೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಅಷ್ಟು ಸರಳ ಅಂತ ಹೇಳಕ್ಕೆ ಬರೋಂಗಿಲ್ಲ ಅಂತ. ಭಾಳ ಸರಳವಾಗಿ ಕ್ವಶನ್ಸ್ ಹೆಂಗೆ ಕೇಳ್ಬೋದು? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನು ಅಂತ ಕ್ವಶನ್ ಕೇಳಿದರೆ ಅದು ಬೇರೆ, ಅದನ್ನು ಹೇಳ್ಬೋದು ನಾವು. ಬಟ್ ಇಂಥವು ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್ ಕೇಳಿದ್ರು ಅಂತಂದರೆ ಆನ್ಸರ್ ಮಾಡೋದು ಭಾಳ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ನಮಗೆ ಮೆಥಡ್ ಗೊತ್ತಿರಬೇಕು ಮತ್ತು ಯಾವ ಮೆಥಡಲ್ಲಿ ಹೆಂಗೆ ಕೇಳ್ತಾರೆ ಆಗಲೇ ಹೇಳಿದ್ನಲ್ಲ. ಸೊ ಈ ಮೆಥಡ್ ಬೇರೆ ಇದೆ. ಅದು ಈ ರೀತಿ ಕ್ವಶನ್ ಕೊಟ್ಟರು ಅಂದರೆ ನಮಗೆ ನಾವು ಪರ್ಸೆಂಟೇಜ್ ಮೆಥಡ್ ಒಳಗೆ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಡಿಫಿಕಲ್ಟ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಂತಹ ಕ್ವಶನ್ಸ್ಗಳನ್ನ ಸ್ವಲ್ಪ ನೋಡ್ತಾ ಇರಬೇಕು. ಸೊ ನೆಕ್ಸ್ಟ್ ಸೀರೀಸಲ್ಲಿ ಮತ್ತೆ ಇಂತಹ ಬೇಸ್ ಇರುವಂತಹ ಕೆಲವೊಂದು ಡಿಫಿಕಲ್ಟ್ ಲೆವೆಲ್ ಹೆಂಗೆ ಕ್ವಶನ್ ಕೇಳ್ತಾರೆ, ಸೊ ಹೇಗೆ ಟ್ವಿಸ್ಟ್ ಮಾಡ್ತಾರೆ, ಸೊ ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬಹುದು ಅನ್ನೋದಕ್ಕೆ ಪ್ರಶ್ನೆಗಳ ಜೊತೆಗೆ ವಿವರಣೆ ಮತ್ತು ಅದಕ್ಕೆ ಆನ್ಸರನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಡಿಸ್ಕಷನ್ ಮಾಡ್ತೀವಿ.